ಆಯೋಗದ ವತಿಯಿಂದ ಹಲವು ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ. ಎಲ್ಲಾ ವಾಹನಗಳ ತಪಾಸಣೆ ಮಾಡಬೇಕು ಅಂತಾನೆ ಈ ಚೆಕ್ ಪೋಸ್ಟ್ ಮಾಡಲಾಗಿದ್ದು, ಈ ಚೆಕ್ ಪೋಸ್ಟ್ಗಳಲ್ಲಿ ನಮ್ಮ ತಂಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಮೊದಲಿಗೆ ಬೆಂಗಳೂರಿನ ಆರ್ಆರ್ ನಗರದ ಗೇಟ್ ಬಳಿ ಇರೋ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜು ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಹೇಗಿದೆ, ವಾಹನ ತಪಾಸಣೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಬನ್ನಿ ನೋಡೋಣ. ಇನ್ನೇನು ದಿನಗಣನೆ ಆರಂಭವಾಗಿರುವಂತಹ ಲೋಕ ಸಮರದ ಹಿನ್ನೆಲೆಯಲ್ಲಿ ಸಾಕಷ್ಟು ಹಣ ರವಾನೆಯಾಗುವಂತಹ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಚೆಕ್ ಪೋಸ್ಟ್ಗಳನ್ನೇನೋ ಮಾಡಿದೆ. ಆದರೆ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ನಿಯತ ತಪಾಸಣೆ ನಡೀತಿದೆಯೋ ಅನ್ನೋಂಥದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡುವಂಥ ಟೈಮಲ್ಲಿ ನಮಗೆ ಸಾಕಷ್ಟು ಲೂಪ್ ಹೋಲ್ಸ್ಗಳು ಕಂಡುಬರ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾವೀಗ ಏನು ನಿಂತ್ಕೊಂಡಿದ್ದೀವಿ, ಇದು ಆರ್ ಆರ್ ನಗರ ಗೇಟ್ಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ರಸ್ತೆ. ಇದು ಮಂಡ್ಯಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಯಾವ ರೀತಿ ನಡೀತಿದೆ ಅನ್ನೋದು ನಾವು ನೋಡ್ತಿರ್ಬೋದು. ನಿಜಕ್ಕೂ ಕೂಡ ಭಾಳ ಬೇಸರವಾಗುವಂಥ ವಿಷಯ. ಒಬ್ಬರು ಚುನಾವಣಾಧಿಕಾರಿ ಅಂತ ಹೇಳಿದ್ರೆ ಅದನ್ನು ಚೆಕ್ ಪೋಸ್ಟಲ್ಲಿ ಇರುವಂಥ ಒಬ್ಬ ಸಿಬ್ಬಂದಿ ಇದ್ದಾರೆ, ಅವರು ಆರಾಮಾಗಿ ಕುಳಿತುಕೊಂಡಿದ್ದಾರೆ. ಬಹುಶಃ ಅವರಿಗೆ ಲೀಸರ್ ಅಂತ ಅನಿಸುತ್ತೆ. ಊಟದ ಟೈಮ್ ಆಗಿರೋದ್ರಿಂದ ಬಹುಶಃ ಸಾಹೇಬರು ಅಲ್ಲಿಂದ ಮೇಲೆದೊಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನಿಸುತ್ತೆ. ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಸಿಬ್ಬಂದಿನೂ ಕೂಡ ಇದ್ದಾರೆ. ನಾವು ಆರಂಭದಲ್ಲಿ ನಾವು ಬಂದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ನಾವು ಕೆಲಸ ಮಾಡ್ತಿದ್ವಿ ಅನ್ನೋದನ್ನು ತೋರಿಸೋದಕ್ಕೆ ಒಂದಷ್ಟು ಶೋಪ್ ಕೊಡುವಂಥ ರೀತಿಯಲ್ಲಿ ಒಂದಷ್ಟು ವಾಹನಗಳ ತಪಾಸಣೆಯನ್ನು ಮಾಡೋದು. ಈಗ ನೋಡ್ತಿದ್ದೀವಿ ಸಾಕಷ್ಟು ವಾಹನಗಳು ಹೋಗ್ತಾ ಇದ್ದಾವೆ, ಸಾಕಷ್ಟು ವಾಹನಗಳು ಬರ್ತಾ ಇದೆ. ಹಣ ಸಾಗಣೆ ಸಾಮಾನ್ಯವಾಗಿ ಸಾಕಷ್ಟು ವೆಹಿಕಲ್ಗಳಲ್ಲಿ ಆಗುತ್ತೆ ಅನ್ನುವಂಥ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ವಾಹನಗಳ ತಪಾಸಣೆಗೆ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಯಾವುದೇ ವಾಹನಗಳ ತಪಾಸಣೆ ಕೂಡ ನಡೀತಾ ಇಲ್ಲ. ಆರಂಭದಲ್ಲಿ ಒಂದಷ್ಟು ವಾಹನಗಳ ತಪಾಸಣೆ ನಡೀತಿತ್ತು ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಾದ ತಪಾಸಣೆ ನಡೀತಾ ಇಲ್ಲ. ಪ್ರಮುಖವಾಗಿ ಹೆದ್ದಾರಿಯ ಮಾರ್ಗಗಳಲ್ಲಿ ಸಾಕಷ್ಟು ಹಣ ಸಾಗಣೆಯಾಗುವಂಥ ಒಂದು ಆತಂಕವನ್ನು ಈಗಾಗಲೇ ಚುನಾವಣಾ ಆಯೋಗ ವ್ಯಕ್ತಪಡಿಸಿದೆ. ಅದರ ಜೊತೆಗೆ ಮಂಡ್ಯ ಚುನಾವಣೆಗೆ ಕೋಟ್ಯಾಂತರ ಹಣ ಈಗಾಗಲೇ ಸಾಗಣೆ ಆಗ್ತಾ ಇದೆ. ಅದು ಆಂಬ್ಯುಲೆನ್ಸ್ಗಳಲ್ಲಿರ್ಬೋದು, ಪೊಲೀಸ್ ಕಾನ್ವೇಗಳಲ್ಲಿರ್ಬೋದು, ಅಥವಾ ಬೇರೆ ವೆಹಿಕಲ್ಗಳಲ್ಲಿರ್ಬೋದು. ಅಂತಹ ವೆಹಿಕಲ್ಗಳ ತಪಾಸಣೆ ಎಷ್ಟು ಮಟ್ಟಿಗೆ ನಡೀತಿದೆ ಅನ್ನೋದನ್ನು ನಾವು ನೋಡಿದ್ವಿ. ಒಂದು ಆಂಬ್ಯುಲೆನ್ಸ್ ಕೂಡ ಇದಕ್ಕೆ ಮುನ್ನ ಒಂದು ಹೋಯ್ತು ಆಂಬ್ಯುಲೆನ್ಸು, ಆದರೆ ಅದನ್ನು ತಪಾಸಣೆ ಮಾಡುವಂಥ ಪ್ರಯತ್ನ ಯಾವುದೇ ರೀತಿಯಲ್ಲಿ ನಡೆಯಲಿಲ್ಲ. ಆದರೆ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಪ್ರಮುಖವಾಗಿ ಹಣ ಸಾಗಣೆ ಆಗುವಂತಹ ವಾಹನಗಳಲ್ಲಿ ಆಂಬ್ಯುಲೆನ್ಸ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ವೆಹಿಕಲ್ಗಳನ್ನು ನೀವು ತಪಾಸಣೆ ಮಾಡೇ ತೀರಬೇಕು ಅನ್ನೋಂಥ ನಾವು ನೋಡ್ತಾ ಇದ್ದೀವಿ. ಒಂದು ಆಂಬ್ಯುಲೆನ್ಸ್ ಬರ್ತಾ ಇದೆ, ಅಲ್ಲಿಂದ ಆಂಬ್ಯುಲೆನ್ಸ್ನ ತಪಾಸಣೆ ಮಾಡ್ತಾರೋ ಇಲ್ಲ ಅಂತ ನಾವು ತೋರಿಸ್ತಾ ಇದ್ದೀವಿ. ಆಂಬ್ಯುಲೆನ್ಸ್ ಯಾವುದೇ ರೀತಿಯಂಥ ಸೈರನ್ ಇಲ್ಲ, ಯಾವುದೇ ರೀತಿಯಲ್ಲೂ ಶಬ್ದ ಮಾಡದೆ ಹಾಗೆ ಹೋಗ್ತಾ ಇದೆ. ಆದರೆ ಚುನಾವಣಾ ಸಿಬ್ಬಂದಿಗಳು ಆ ವೆಹಿಕಲ್ಗಳನ್ನು ತಪಾಸಣೆ ಮಾಡುವಂಥ ಅಥವಾ ನಿಲ್ಲಿಸುವಂಥ ಒಂದು ಸಣ್ಣ ವ್ಯವಧಾನವನ್ನು, ಸಣ್ಣ ಒಂದು ಇದನ್ನು ಕೂಡ ತೋರ್ತಾ ಇಲ್ಲ. ಹಾಗಾಗಿ ನಮಗೆ ಸ್ಪಷ್ಟವಾಗುತ್ತೆ ಚುನಾವಣಾ ಆಯೋಗದ ಆದೇಶವನ್ನು ಎಷ್ಟು ಮಟ್ಟಿಗೆ ಇಲ್ಲಿರುವಂಥ ಚೆಕ್ ಪೋಸ್ಟ್ನಲ್ಲಿರುವಂಥ ಸಿಬ್ಬಂದಿಗಳು ಅದನ್ನು ಪಾಲಿಸ್ತಾ ಇದ್ದಾರೆ ಅಂತೇಳಿ. ಹಣ ಸಾಗಣೆ ಅನ್ನೋಂಥದ್ದು ಯಾವುದೇ ರೀತಿಯ ಮಾರ್ಗದಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ಸ್ಪಷ್ಟವಾಗಿ ಅರಿತುಕೊಂಡು ಚುನಾವಣಾ ಆಯೋಗ ಕೊಟ್ಟಿರುವಂಥ ಒಂದು ಆದೇಶವನ್ನು ಎಷ್ಟು ಮಟ್ಟಿಗೆ ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಉಲ್ಲಂಘಿಸಲಾಗ್ತಿದೆ ಅನ್ನೋಂಥದ್ದನ್ನು ನಾವು ಒಂದು ರಿಯಾಲಿಟಿ ಚೆಕ್ ಮೂಲಕ ನಿಮ್ಮ ಮುಂದುಗಡೆ ಇಟ್ಟಿದ್ದೀವಿ. ಚುನಾವಣಾ ಆಯೋಗ ಈ ಒಂದು ನಿರ್ಲಕ್ಷ್ಯದ ಹಿನ್ನೆಲೆಯಲ್ಲಿ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇದು ಈ ಒಂದು ಚೆಕ್ ಪೋಸ್ಟ್ನ ಒಂದು ರಿಯಾಲಿಟಿ ಚೆಕ್ ಒಂದು ವಾಸ್ತವ ಆಯಿತು ಅಂತ ಹೇಳಿದ್ರೆ, ಇದಕ್ಕೂ ನಂತರದಲ್ಲಿರುವಂತಹ ಇನ್ನುಳಿದಂಥ ಚೆಕ್ ಪೋಸ್ಟ್ಗಳಲ್ಲಿ ಯಾವ ರೀತಿಯಾದಂತಹ ತಪಾಸಣೆ ನಡೀತಿದೆ ಅನ್ನೋದನ್ನ ನಾವು ತೋರಿಸ್ತೀವಿ. ಬನ್ನಿ. ಆರ್ಆರ್ ನಗರ ಗೇಟ್ ಬಳಿಯ ಚೆಕ್ ಪೋಸ್ಟ್ ಸ್ಥಿತಿ ಹೇಗಿತ್ತು ಅಂತ ನೋಡಿದ್ವಿ. ಇನ್ನು ಮುಂದೆ ಕೆಂಗೇರಿ ಚೆಕ್ ಪೋಸ್ಟ್ ನಲ್ಲಿ ಹೇಗಿದೆ ಪರಿಸ್ಥಿತಿ, ಇಲ್ಲಿ ಯಾವ ರೀತಿ ತಪಾಸಣೆ ನಡೀತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಚುನಾವಣಾ ಆಯೋಗ ಚೆಕ್ ಪೋಸ್ಟ್ಗಳ ಒಂದು ವ್ಯವಸ್ಥೆಯನ್ನು ಕಳೆದ ಚುನಾವಣೆಗಳ ಹೋಲಿಕೆಯಲ್ಲಿ ಒಂದಷ್ಟು ಸ್ಟ್ರಾಂಗ್ ಮಾಡಿದೆ, ಒಂದಷ್ಟು ಎಫೆಕ್ಟಿವ್ನೆಸ್ ಗೊಳಿಸಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಚುನಾವಣೆ ಹತ್ತಿರ ಆಗ್ತಿರುವಂಥ ಟೈಮಲ್ಲಿ ಚೆಕ್ ಪೋಸ್ಟ್ಗಳ ಕಾರ್ಯವೈಖರಿನೂ ಕೂಡ ಅಷ್ಟೇ ಕ್ಷಿಪ್ರವಾಗಬೇಕಾಗ್ತದೆ, ಅದೇ ರೀತಿ ಅಷ್ಟೇ ಪರಿಣಾಮಕಾರಿಯಾಗಬೇಕಾಗ್ತದೆ. ಆದರೆ ನಾವು ಒಂದು ರಿಯಾಲಿಟಿ ಚೆಕ್ಕನ್ನು ಆರಂಭಿಸ್ತಾ ಇದ್ದೀವಿ. ರಿಯಾಲಿಟಿ ಚೆಕ್ಕನ್ನು ಏನು ಮಾಡ್ತಾ ಇದ್ದೀವಿ, ಆ ಒಂದು ರಿಯಾಲಿಟಿ ಚೆಕ್ನಲ್ಲಿ ನಾವು ಮೊದಲು ಆಯ್ಕೆ ಮಾಡ್ಕೊಳ್ತಿರುವಂಥ ಒಂದು ಚೆಕ್ ಪೋಸ್ಟು ಮೈಸೂರು ರಸ್ತೆಯಲ್ಲಿ ಬರುವಂಥ ಈ ಒಂದು ಚೆಕ್ ಪೋಸ್ಟು ನೋಡ್ತಾ ಇದ್ದೀವಿ. ಈ ಒಂದು ಚೆಕ್ ಪೋಸ್ಟು ಹೆಸರಿಗೆ ಮಾತ್ರ ಇಲ್ಲಿ ಇದಾಗಿದೆಯೇನೋ, ಹಾಕಲಾಗಿದೆಯೇನೋ, ಉಳಿದಂತೆ ಯಾವುದೇ ರೀತಿಯಲ್ಲೂ ಕೂಡ ವೆಹಿಕಲ್ಗಳನ್ನು ತಪಾಸಣೆ ಮಾಡುವಂಥದ್ದಾಗಲಿ ಅವುಗಳನ್ನು ತಡೆದು ನಿಲ್ಲಿಸುವಂಥ ಪ್ರಯತ್ನ ಯಾವುದೇ ರೀತಿಯಲ್ಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾವನ್ನು ಇದು ಮಾಡಿದ ತಕ್ಷಣ ಒಳಗಡೆ ಕುಳಿತುಕೊಂಡಂಥ ಸಿಬ್ಬಂದಿಗಳು ಹೊರಗಡೆ ಬರ್ತಾ ಇದ್ದಾರೆ. ವೆಹಿಕಲ್ಗಳು ಅದೇ ರೀತಿ ಸರಾಗವಾಗಿ
ಇಲ್ಲಿ ಈ ಮೂಲಕ ಸಾಗಿ ಹೋಗ್ತಾ ಇದ್ದಾವೆ. ಒಂದು ಆತಂಕವನ್ನು ಚುನಾವಣಾ ಆಯೋಗ ವ್ಯಕ್ತಪಡಿಸಿದೆ. ಚೆಕ್ ಪೋಸ್ಟ್ಗಳ ಕಾರ್ಯವೈಖರಿ ಅಷ್ಟು ತುಂಬ ಪರಿಣಾಮಕಾರಿಯಾಗಿ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಯಾವ್ಯಾವ ವೆಹಿಕಲ್ಗಳು ಈ ಒಂದು ಮಾರ್ಗದ ಮೂಲಕ ಚಲಿಸಿ ಹೋಗ್ತವೋ ಹಾದು ಹೋಗ್ತವೋ ಆ ಎಲ್ಲ ವೆಹಿಕಲ್ಗಳ ತಪಾಸಣೆಯನ್ನು ಮಾಡಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲೂ ತಪಾಸಣೆ ಮಾಡ್ತಾ ಇಲ್ಲ. ಈಗ ನಾವು ಬಂದ ಮೇಲೆ ತಪಾಸಣೆಯನ್ನು ಶುರು ಹಚ್ಕೊಂಡಿದ್ದಾರೆ. ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಸಿಬ್ಬಂದಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಕಣ್ಮುಂದ್ಗಡೆ ಸಾಕಷ್ಟು ವೆಹಿಕಲ್ಗಳು ಹೋದು ಆ ವೆಹಿಕಲ್ಗಳಲ್ಲಿ ಎಷ್ಟು ಹಣ ಸಾಗಣೆ ಆಗಿದೆ ಅನ್ನೋಂಥದ್ದು ಯಾರು ಕೂಡ ಇವರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಇಲ್ಲಿರುವಂಥ ಚುನಾವಣೆ ಇದಕ್ಕಂತಲೇ ಇರುವಂಥ ಚೆಕ್ ಪೋಸ್ಟ್ನಲ್ಲಿರುವಂಥ ಸಿಬ್ಬಂದಿಗಳು ಆರಾಮವಾಗಿ ಒಳಗಡೆ ಕುಳಿತುಕೊಂಡು ಯಾವುದೇ ವೆಹಿಕಲ್ಗಳನ್ನು ತಪಾಸಣೆ ಮಾಡದೆ ಒಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂದಾಗ ಚುನಾವಣಾ ಆಯೋಗದ ಆದೇಶವನ್ನು ಎಷ್ಟು ಮಟ್ಟಿಗೆ ಅವರು ಪರಿಪಾಲಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಬೇಸಿಗೆ ಆಗಿದೆ. ಬೇಸಿಗೆ ಆಗಿರೋದ್ರಿಂದ ಶಾಮಿಯಾನದ ಒಳಗಡೆ ಆರಾಮಾಗಿ ಕುಳಿತುಕೊಂಡ್ರೆ ಕೆಲಸ ಆಗೋದಿಲ್ಲ. ಪ್ರತಿಯೊಂದು ವೆಹಿಕಲ್ಗಳ ತಪಾಸಣೆಯನ್ನು ಮಾಡಬೇಕಿತ್ತು, ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕೆ ವೆಹಿಕಲ್ಗಳ ತಪಾಸಣೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಾ ಇಲ್ಲ ವೆಹಿಕಲ್ಗಳ ತಪಾಸಣೆ? ಹಾಂ, ನಾವು ಅರ್ಧ ಗಂಟೆ ಆಯಿತು. ಹಾಂ 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 ಓಕೆ. ಅಷ್ಟು ಜನ ಒಳಗಡೆ ಕೂತ್ಕೊಂಡ್ಬಿಡ್ಬೇಕನ್ನೋಂಥ ಅಲ್ಲ, ಅಷ್ಟು ನಮ್ಗೆ ಕೊಟ್ಟಿರೋದು 3 ಜನ ಸ್ಟಾಫ್, ಒಬ್ರು ಪೊಲೀಸ್, ಒಬ್ರು ಅಡಿಷನಲ್ ಸ್ಟಾಫ್, ಒಬ್ರು ನಾನು ಹೆಡ್ ಆಫ್ ದ ಟೀಮ್ ಅಂತ. ನಾವು 3 ಜನ ಇದ್ರೆ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೀಗಿದ್ದಾಗ ಅವರು ಹೇಳ್ತಾರೆ, ಡೀಟೇಲ್ಸ್ ಹೇಳ್ತಾರೆ, ನಾನು ಎದುರುಗಡೆ ಇರಬೇಕು. ಪೊಲೀಸ್ನವರು ಗಾಡಿನ ಹಾಕಿ ಏನ್ ಮಾಡ್ತಾರೆ, ಅವರು ಚೆಕ್ ಮಾಡ್ಲಿಕ್ಕೆ ಅವ್ರಿಗೆ ಪವರ್ ಇಲ್ಲ. ಇಷ್ಟು ಜನ ಅಟ್ಲೀಸ್ಟ್ ಪೊಲೀಸ್ನವ್ರು ಏನ್ ಮಾಡ್ತಾರೆ? ಪೊಲೀಸ್ನವರು ಸ್ಟಾಪ್ ಮಾಡಿ ನಿಮಗೆ ಪವರ್ ಚೆಕ್ ಮಾಡೋ ಪವರ್ ಇಲ್ಲ. ಪವರ್ ಇಲ್ಲ. ಬಿಸಿಲಲ್ಲಿ ಅಂದ್ರೆ ನಿಮಗೆ ಗ್ಯಾಪ್ ಕೊಟ್ಟು ತಪಾಸಣೆ ಮಾಡ ನೋಡಲ್ ಆಫೀಸರ್ ಬಂದಿದ್ದಾರೆ. ಮತ್ತೆ ನಾವು ಇಲ್ಲಿ ಬಂದು ಅರ್ಧ ಗಂಟೆಯಿಂದ ಪಕ್ಕದಲ್ಲಿ ವೆಹಿಕಲ್ ಅಲ್ಲ, ಪಕ್ಕದಲ್ಲಿ ಅರ್ಧ ಗಂಟೆ ಆಯ್ತು ವೆಹಿಕಲ್ ಹಾಕೊಂಡು ನಿಂತ್ಕೊಂಡು ನಾವು ಅರ್ಧ ಗಂಟೆ ಆಯ್ತು ಬಂದು. ಒಬ್ರು ನೀವು ಯಾವ ಸಿಬ್ಬಂದಿಗೆ ಹೋಗ್ತಾರೆ, ನೀವೇನೋ ಮಾಡೋದು ಓಕೆ. ಉಳಿದಂತೆ ಇನ್ನು ಇಬ್ಬರಿದ್ದಾರೆ, ಅದ್ರಲ್ಲಿ ಒಬ್ರು ಮಾಹಿತಿ ಕೊಡ್ಲಿ, ಇನ್ನೊಬ್ರು ತಪಾಸಣೆ ಮಾಡಬಹುದಲ್ಲ. ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಚೆಕಿಂಗ್ ಚೆಕ್ ಮಾಡೋರು ಯಾರು? ಚೆಕ್ ಮಾಡೋರು ಇವ್ರು ಮಾಡ್ತಾರೆ. ಎಲ್ಲಿ ಮಾಡ್ತಾ ಇದ್ದಾರೆ? ನಾವು ಈಗ ಬಂದು ನೋಡಿದ್ವಲ್ಲ. ಈಗ ಅರ್ಧ ಗಂಟೆ ಒಳಗಡೆ ವೆಹಿಕಲ್ಗಳು ಪಾಸ್ ಆಗಿಲ್ವಾ? ಪಾಸ್ ಆಗಿದೆ, ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾರೆ? ನಾನು ಹೇಳ್ತಾ ಇದ್ದೀನಿ ಅರ್ಧ ಗಂಟೆ ಒಳಗಡೆ. ಅರ್ಧ ಗಂಟೆ ಆಯ್ತು ನಾನು ಬಂದು ಅರ್ಧ ಗಂಟೆ ಆಯ್ತು. ಅದನ್ನ ಅವ್ರು ಕೇಳಿ, SST ಏನ್ ಟೀಮ್ ಇದೆ ಅವ್ರು ಕೇಳಿ. ಈಗ ನಾವು ನೋಡೋಲ್ಲ ಚೆಕ್ ಮಾಡ್ತಾ ಇದೀವಿ, ಅವ್ರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ, ನಾವು ಹೋಗ್ತಾ ಇದೀವಿ ಅಷ್ಟೇ. ಈಗ ನಿಮಗೆ ಗ್ಯಾಪ್ ನಿಮ್ಗೆ ಉತ್ತರ ಕೊಡ್ತಾ ಇದೀವಿ. ಎಷ್ಟೊಂದು ಕಾರು ಪಾಸ್ ಆಯ್ತು. ಇವಾಗ ನೀವು ಅದನ್ನೇ ಇಟ್ಕೊಂಡು ಮೇಡಮ್ ಎಷ್ಟೊಂದು ಕಾರ್ ಪಾಸ್ ಆಯ್ತು ಅಂದ್ರೆ ನಿಮ್ಗೆ ನಾನು ಹಂಗಲ್ಲ, ಆ ರೀತಿ ಹೇಳೋದೇ ಇಲ್ಲ. ನಾವು ಬಂದು ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಒಂದು ವೆಹಿಕಲ್ ನೀವು ಇದು ಮಾಡಿಲ್ಲ, ಎಲ್ಲ ಒಳಗಡೆ ಕುತ್ಕೊಂಡಿದ್ದೀರಾ ಅಲ್ಲ. ಈ ರೀತಿ ಉಡಾಫೆ ಉತ್ತರ ಕೊಡೋದಲ್ಲ. ಇದೇ ಉಡಾಫ್ ಉತ್ತರ ನಾವು ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕಾಗ್ತದೆ. ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮಗೆ ಎಷ್ಟಿದೆಯೋ ಅಷ್ಟೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮಗಿದೆ. ಉಡಾಫೆ ಉತ್ತರವನ್ನು ಕೊಡುವಂಥ ಚೆಕ್ ಪೋಸ್ಟ್ನ ಅಧಿಕಾರಿ ಸಿಬ್ಬಂದಿಗಳೇನಿದ್ದಾರೆ ಅವರ ಒಂದು ಕಾರ್ಯವೈಖರಿ ಎಷ್ಟು ಮಟ್ಟಿಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿಯಾಗಿ ಚೆಕ್ ಪೋಸ್ಟ್ಗಳನ್ನು ನಿಯೋಜನೆ ಮಾಡಿರುವಂಥದ್ದು ಯಾತಕ್ಕೆ ಅನ್ನೋಂಥ ಪ್ರಶ್ನೆಯನ್ನು ನಾವಿಲ್ಲಿ ಮಾಡಲೇಬೇಕಾಗತ್ತೆ. ಸಾರ್ವಜನಿಕರು ಕೂಡ ಹಲವಾರು ರೀತಿಯಲ್ಲಿ ಈ ರೀತಿಯಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಗ್ಯಾಪ್ ಕೊಟ್ಟು ವೆಹಿಕಲ್ಗಳ ತಪಾಸಣೆ ಮಾಡೋಕ್ಕೇನಾದರೂ ಚುನಾವಣಾ ಆಯೋಗ ಇವರಿಗೆ ಅನುಮತಿ ಕೊಟ್ಟಿದೆಯಾ ಅನ್ನೋಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಈ ಚೆಕ್ ಪೋಸ್ಟ್ನ ಒಂದು ಕಾರ್ಯವೈಖರಿ ಆಯಿತು ಅಂತ ಹೇಳಿದ್ರೆ ಮುಂದಿನ ಚೆಕ್ ಪೋಸ್ಟ್ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ಬನ್ನಿ. RR ನಗರ ಗೇಟ್, ಕೆಂಗೇರಿ ಚೆಕ್ ಪೋಸ್ಟ್ಗಳಲ್ಲಿ ಯಾವ ರೀತಿ ತಪಾಸಣೆ ನಡೀತಾ ಇದೆ ಅನ್ನೋದನ್ನ ನೋಡಿದ್ವಿ. ಇನ್ನು ಈಗ ಇದೇ ಬೆಂಗಳೂರಿನ ದೀಪಾಂಜಲಿ ನಗರದಲ್ಲಿರೋ ಚೆಕ್ ಪೋಸ್ಟ್ ನಲ್ಲಿ ಯಾವ ರೀತಿ ತಪಾಸಣೆ ನಡೀತಿದೆ ಅನ್ನೋದನ್ನ ನೋಡೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಮಾಡಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ. ನಾವೀಗ ಮತ್ತೊಂದು ಚೆಕ್ ಪೋಸ್ಟ್ನ ಬಳಿ ಇದ್ದೀವಿ. ವಿಜಯನಗರ ರಸ್ತೆಯ ತಿರುವಿನಲ್ಲಿರುವಂತಹ ಚೆಕ್ ಪೋಸ್ಟ್ ಇದೆ. ಒಂದು ಚೆಕ್ ಪೋಸ್ಟ್ನ ಬಳಿಯ ಒಂದು ಚಿತ್ರಣವನ್ನು ಕೂಡ ತೋರಿಸ್ತಾ ಇದ್ದೀವಿ. ಎಲ್ಲ ವೆಹಿಕಲ್ಗಳು ಆರಾಮಾಗಿ ಹೋಗ್ತಾ ಇದ್ದಾವೆ, ಎಂದಿನಂತೆ ಹೋಗ್ತಾ ಇದ್ದಾವೆ. ಯಾವುದೇ ವೆಹಿಕಲ್ಗಳನ್ನು ಸೌಜನ್ಯಕ್ಕೂ ಅಥವಾ ಕರ್ತವ್ಯ ಪಾಲನೆಯ ಹಿನ್ನೆಲೆಯಲ್ಲಿ ತಡೆದು ನಿಲ್ಲಿಸುವಂಥ ಒಂದು ಪ್ರಯತ್ನವೂ ಕೂಡ ಯಾವುದೇ ಮತಗಟ್ಟೆ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ ಪೋಸ್ಟ್ನಲ್ಲಿರುವಂಥ ಯಾವುದೇ ಸಿಬ್ಬಂದಿ ಆಗಲಿ ಅಧಿಕಾರಿಯಾಗಿ ಮಾಡ್ತಾ ಇಲ್ಲ. ಒಳಗಡೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಚುನಾವಣಾ ಆಯೋಗ ನೀಡಿರುವಂಥ ಆದೇಶದ ಬಗ್ಗೆ ಮಾಹಿತಿ ಇಲ್ವೋ ಅಥವಾ ಗೊತ್ತಿದ್ರೂ ಕೂಡ ಆ ಉದಾಸೀನತೆಯ ಒಂದು ಕಾರಣದಿಂದಾಗಿ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರೋ ಗೊತ್ತಿಲ್ಲ. ಎಲ್ಲ ವೆಹಿಕಲ್ಗಳು ಸರಾಗವಾಗಿ ಹೋಗ್ತಾ ಇದ್ದಾವೆ. ಯಾವುದೇ ವೆಹಿಕಲ್ಗಳನ್ನು ಕೂಡ ತಡೆದು ನಿಲ್ಲಿಸುವಂಥ ಪ್ರಯತ್ನನೂ ಕೂಡ ಮಾಡ್ತಾ ಇಲ್ಲ.
ಪ್ರಯತ್ನನೇ ಮಾಡ್ತಿಲ್ಲ ಅಂದಮೇಲೆ ಇನ್ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಯಾಕಂದರೆ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಯಾವ್ಯಾವ ಚೆಕ್ ಪೋಸ್ಟ್ನಲ್ಲಿ ಏನೇನು ಬೇಕಾದರೂ ಆಗ್ಬೋದು, ಹಣ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಸಾಗಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಕಾರ್ಗಳಲ್ಲಿರ್ಬೋದು, ಆಟೋಗಳಿರ್ಬೋದು, ಟೂ ವೀಲರ್ಗಳಲ್ಲಿರ್ಬೋದು, ಆಂಬುಲೆನ್ಸ್ಗಳಿರ್ಬೋದು, ಈವನ್ ಪೊಲೀಸ್ ಕಾನ್ವೆ ಮೂಲಕ ಕೂಡ ಹಣ ಸಾಗಣೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಪ್ರತಿಯೊಂದು ವೆಹಿಕಲ್ಗಳನ್ನು ನೀವು ತಡೆದು ನಿಲ್ಲಿಸ್ಬಿಟ್ಟು ಅದೊಂದು ರುಟೀನ್ ಚೆಕಪ್ ಥರ ಆಗಬೇಕು. ಆ ಒಂದು ಪ್ರತಿಯೊಂದು ತಪಾಸಣೆ ಈಗ ನೋಡಿ, ಈಗ ನಾವು ಇಲ್ಲಿ ಬರ್ತಿದ್ದಂಗೆ ಕ್ಯಾಮ್ರಾ ಹತ್ತಿರ ಹಿಡಿತಿದ್ದಂಗೆ ಬಹುಶಃ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದು ಎಲ್ಲ ತಪಾಸಣೆಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಬಂದು ಕ್ಯಾಮ್ರಾ ಹಿಡಿದ ತಕ್ಷಣ ಎಚ್ಚೆತ್ಕೊಳ್ಳೋದಂಥದ್ದಲ್ಲ, ಅವರ ಒಂದು ರುಟೀನ್ ಕೆಲಸವನ್ನು ಏನು ಮಾಡಬೇಕು ಆ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ಆದರೆ ಆರಾಮಾಗಿ ಕುಳಿತುಕೊಂಡಿರುವಂಥ ಅಧಿಕಾರಿಗಳನ್ನು ನೋಡ್ತಾ ಇದ್ದೀವಿ. ಈಗ ಹೊರಗಡೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ವೆಹಿಕಲ್ಗಳನ್ನು ನಾವು ಭಾಳಷ್ಟು ಒತ್ತಿನಿಂದ ಇಲ್ಲಿದ್ದೀವಿ. ಯಾವುದೇ ವೆಹಿಕಲ್ಗಳನ್ನು ತಡೆದು ನಿಲ್ಲಿಸುವಂಥ ಪ್ರಯತ್ನವನ್ನು ಇಲ್ಲಿರುವಂಥ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾಗಿ ಚುನಾವಣಾ ಆಯೋಗ ಕೊಟ್ಟಿರುವಂಥ ಒಂದು ಸ್ಪಷ್ಟ ಆದೇಶ ಏನಿದೆ, ಆ ಒಂದು ಆದೇಶಕ್ಕೆ ಕಿಮ್ಮತ್ತಿನ ಬೆಲೆಯನ್ನು ಕೂಡ ಇಲ್ಲಿರುವಂಥ ಚೆಕ್ ಪೋಸ್ಟ್ನಲ್ಲಿರುವಂಥ ಸಿಬ್ಬಂದಿಗಳು ಮಾಡ್ತಿಲ್ವಾ ಅನ್ನೋವಂಥ ಅನುಮಾನ ಕೂಡ ಕಾಡ್ತದೆ. ಈಗ ಸ್ಪಷ್ಟವಾಗಿ ಒಂದು ಸೂಚನೆ ಇದೆ ಚುನಾವಣಾ ಆಯೋಗದಿಂದ, ಎಲ್ಲ ವೆಹಿಕಲನ್ನು ಕೂಡ ತಪಾಸಣೆ ಮಾಡ್ಬೇಕಂತ ಯಾಕೆ ಮಾಡ್ತಾ ಇಲ್ಲ? ಅಲ್ಲ, ಈಗ ಮಾಡಿದ್ರೆ ನನ್ನ ಮೆದುರುಗಡೆ ಯಾಕೆ ಮಾಡ್ತಾ ಇಲ್ಲ? ಈಗ ಬಂದಿದ್ದೀವಿ ಅಲ್ಲ, ಅರ್ಧ ಗಂಟೆಯಿಂದ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ, ಅಲ್ಲೇ ಕುಳಿತುಕೊಂಡಿದ್ವಿ, ಯಾರೊಬ್ರು ಕೂಡ ನೀವು ಇದು ಮಾಡ್ತಾ ಇಲ್ಲ. ಈಗ ಯಾವುದೋ ವೆಹಿಕಲ್ಗಳಲ್ಲಿ ಹಣ ಯಾವ ರೀತಿಯಲ್ಲಿ ಬೇಕಾದ್ರೂ ಹೋಗ್ಬೋದು. ಅಲ್ಲ, ಟ್ರಾಫಿಕ್ ಇರಲಿ ಸರ್, ಟ್ರಾಫಿಕ್ಗಳು ಅಲ್ಲ, ಅಕ್ರಮಗಳಾಗೋದಕ್ಕೆ ಯಾವ ರೀತಿ ಇಂಥ ಒಂದು ಮೂಮೆಂಟನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆ? ಅಲ್ಲ, ಮಾಡ್ತೀರಂದ್ರೆ ಈಗ ಇಷ್ಟೊತ್ತಂಗೆ ಯಾಕೆ ಮಾಡಿಲ್ಲ? ನೀವು ರಾತ್ರಿ ಮಾಡಿದಿರ ಓಕೆ, ಈ ಒಂದು ಗ್ಯಾಪ್ನಲ್ಲಿ ಹಣ ಹೋಗಿರುವಂಥ ಸಾಧ್ಯತೆಗಳು ಇದ್ದೇ ಇರತ್ತಲ್ವಾ? ಆಂಬುಲೆನ್ಸ್ ಹೋಯ್ತು, ಆಂಬುಲೆನ್ಸ್ ಇದು ಮಾಡಲಿಲ್ಲ. ಪೊಲೀಸ್ ವೆಹಿಕಲ್ ಹೋಯ್ತು, ಪೊಲೀಸ್ ವೆಹಿಕಲ್ ನೀವು ತಪಾಸಣೆ ಮಾಡಲಿಲ್ಲ. ಅತಿ ಹೆಚ್ಚು ಹಣ ಸಾಗಣೆ ಆಗುವಂಥದ್ದಿಗೆ ಆಂಬುಲೆನ್ಸ್ಗಳು ಮತ್ತು ಪೊಲೀಸ್ ಕಾನ್ವೆಗಳಲ್ಲಿ ಹೋಗುತ್ತೆ ಅಂತ ಅಲ್ಲ ಕೊಟ್ಟಿದೆ ತಾನೆ, ಯಾಕೆ ಮಾಡಿಲ್ಲ? ಆರಾಮಾಗಿ ಕುಳಿತುಕೊಳ್ಳೋದಕ್ಕೆ ನಿಮಗೆ ಇದು ಮಾಡಿರೋದು. ಮತ್ತು ನಮ್ಮ ಕಣ್ಣೆದುರುಗಡೆ ಅರ್ಧ ಗಂಟೆಯಲ್ಲಿ ನೀವು ಒಂದು ವೆಹಿಕಲ್ ಮಾಡಲಿಲ್ಲಪ್ಪ, ಇನ್ನು ಮಾಡಿದ್ದೀನಿ ಅಂತ ಹೇಳ್ತೀರಾ. ಟ್ರಾಫಿಕ್ ಅಂತೀರಾ, ಟ್ರಾಫಿಕ್ ಮುಖ್ಯನಾ ನಿಮಗೆ? ನೋಡಿ, ಈ ರೀತಿಯಾದಂಥ ಉಡಾಫಿ ಉತ್ತರವನ್ನು ಇಲ್ಲಿರುವಂಥ ಚೆಕ್ ಪೋಸ್ಟ್ನಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳು ಕೊಡ್ತಾರೆ. ಅರ್ಧ ಗಂಟೆಯಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ವೆಹಿಕಲನ್ನು ಕೂಡ ಅರ್ಧ ಗಂಟೆಯ ಅವಧಿಯಲ್ಲಿ ತಪಾಸಣೆ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇಲ್ಲ. ಬಹುಶಃ ಚುನಾವಣಾ ಆಯೋಗ ಚುನಾವಣೆಗೆ ದಿನಗಣನೆ ಹತ್ತಿರ ಆಗ್ತಿರುವಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಅಕ್ರಮಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ಗಳಿಗೆ ವಹಿಸಿರುವಂಥ ಜವಾಬ್ದಾರಿಯನ್ನು ಮತ್ತಷ್ಟು ಟೈಟ್ ಮಾಡಿದ್ರೆ ಬಹುಶಃ ಅಕ್ರಮಕ್ಕೆ ಎಲ್ಲೋ ಒಂದು ಕಡೆ ಬ್ರೇಕ್ ಬೀಳುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬ್ಯಾಂಕ್.